ಬಸವ ಜಯಂತಿಯ ಶುಭಾಶಯಗಳು. ಕಡ್ಲೆಬೇಳೆ ಕುದೀತಿದಾವ. ಬಜ್ಜಿಗೆ ನಮ್ಮ ಮಮ್ಮಿ ಹಿಟ್ಟು ಕಲಿಸ್ಕೊಂಡ್ಲಾಗತ್ತಾರ ನೋಡ್ರಿ. ಸ್ವಲ್ಪ ನೆನೆಸಿಡ್ಬೇಕು. ಕಡಲೆ ಹಿಟ್ಟು, ಅಜ್ವಾನ, ಉಪ್ಪು, ಸ್ವಲ್ಪ ಖಾರ ಉಡಿಸ್ತಾರ. ಕಡೆ ಅನ್ನಗಡೆ ಹಿಟ್ಟು ನಾದಿಟ್ಟಾರ ಹೋಳಿಗೆಗೆ. ಸ್ವಲ್ಪ ಲೇಟಾಗಿ ಎದ್ದೀವಲ್ಲ, ಅದಕ್ಕೆ ಲೇಟಾಗಿ. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊಟ್ಟಿಟ್ಟಾರ. ಇದು ಮಿಕ್ಸಿಗೆ ಹಾಕಿಟ್ಟಿವಿ. ಕೊಬ್ಬರಿ ಹುರಿದು ಮಿಕ್ಸಿಗೆ ಹಾಕಿಟ್ಟಿವಿ ನೋಡ್ರಿ. ಚಿಂಟು ನೋಡ್ರಿ, ಚಿಂಟು ಆಡಕತ್ತನ್ರಿ. ಹೂರ್ಣ ಆಗ್ಯದ ನೋಡ್ರಿ. ರೆಡಿ ಮಾಡ್ಕೊಂಡಾರ. ಸಾಂಬಾರು ಆಯ್ತು. ಹಿಟ್ಟು ನಾದ್ಕೊಂಡು ಇಟ್ಕೊಂಡಾರ. ಸರಿ, ಹಪ್ಪಳನೂ ಕರ್ದಾರ. ಬಜ್ಜಿನೂ ಆಗ್ಯಾವ, ರೆಡಿ ಆಗ್ಯಾವ. ಈಗ ಹೋಳಿಗೆ ಒಂದು ಮಾಡ್ತಾರೆ. ಹೂರ್ಣ ನೋಡ್ರಿ. ಇನ್ನು ಅವು ಕಲ್ಲ ಹತ್ರನೇ ರುಬ್ಕೊಂಡಾರ್ರಿ ಅವರು. ನೋಡ್ರಿ, ಟಿವಿ ನೋಡ್ಕೊಂತ ನಮ್ಮ ಚಿಂಟು ಮರಿ ಹೂರ್ಣ ತಿನ್ಲಾಕತ್ತ ನೋಡ್ರಿ. ಹಂಗೆ ಹಾಕೊಂಡ್ರೆ ಹಾಕೊಂಬಲ್ಲ ಸುಧಾರಿಸಿ ಒಂದು ಬಟ್ಲಾಗ ಹೂರ್ಣ ಹಾಕೊಂಡು ತಿನ್ಲತ್ತಾನ ನೋಡ್ರಿ. ಹೋಳಿಗೆ ಮಾಡಕತ್ತ. ಇವತ್ತು ಬಸವ ಜಯಂತಿ ತಮ್ಗೆಲ್ಲರಿಗೂ ಗೊತ್ತಿದೆ ಅಲ್ಲ ನೋಡ್ರಿ. ನಾನು ಸ್ನಾನ ಮಾಡಿ ಬಂದೆ. ಇಷ್ಟು ಹೋಳಿಗೆ ಮಾಡ್ಯಾರ. ಇವ್ನು ನಮ್ಮ ಚಿಂಟುದು ಕಸ್ಕೊಂಡು ಇಟ್ರು ಹಂಗೆ ತಿನ್ಲಾಕತ್ತ ನೋಡ್ರಿ. ಹೂರಣ ಸ್ವಲ್ಪ ಅಳಸಾಗ್ಯದ. ಗಾಳಿಗೆ ಫ್ಯಾನಿಗೆ ಇಟ್ರೆ ಗಂಗಾಳ ತೊಗೊಂಡೆ ಕೂತ ನೋಡ್ರಿ. ಹೂರಣ ಗಂಗಾಳ ಜೇಜಿ ಗಿಡತನ ಗಂಟೆ ಬಾಡಿಸ್ಲತ್ತನ. ನಿಂದ್ರಮ್ಮ, ಉದಿನ ಕಡೆ ಹಚ್ಚಮ್ಮ ನಿಂದ್ರೆ. ನೋಡ್ರಿ, ಹೋಳಿಗೆ ಮಾಡೀವಿ. ಹೋಳಿಗೆ ದೇವ್ರಿಗೆ ಇಡ್ಲಾಕತ್ತೀವಿ. ನಾ ಇಡ್ತೀನಿ ಅಂತಂದು ಬಂದ. ಹಾಂ, ಏ ನಿಂದ್ರು. ಅದು ಹಂಗೆ ಮಾಡ್ಬಾರ್ದಮ್ಮ, ಹಚ್ಬೇಕು ಹಿಂಗ. ಉದಿನ ಕಡೆ ಹಚ್ಚಲತ್ತ ನೋಡ್ರಿ. ಏ ಹಂಗೆ ಊದ್ಬಾರ್ದಮ್ಮ, ಈ ಕಡೆ ಕಡೆಯಾಕೆ ಊದ್ಬೇಕು. ಅವ್ನು ಕೊಡಲ್ ಭೀ ನೋಡ್ರಿ ನನ್ನ ಕೈದಾಗ. ತಾನೇ ಹಚ್ಬೇಕಂತ. ಈ ಕಡೆ ಹಿಂಗೆ ಮಾಡು. ಹಿಂಗೆ ಮಾಡ್ಬೇಕು. ಹಾಂ ಮಾಡು. ಇನ್ನೂ ಒಂದು ಹತ್ತಿರ ನೋಡು ಉದಿನ ಕಡೆ. ನಿಂದ್ರಲ್ಲ ಹಚ್ತೇನೆ.